ಸ್ಟಾರ್ಟ್ ಮಾಡೋಣಪ್ಪ. ಸಿ ನಮಸ್ಕಾರ. ನಿಮ್ಮದು ಆಲ್ರೆಡಿ ನವೋದಯ ಅಪ್ಲಿಕೇಶನ್ನು ಕಾಲ್ ಆಗಿದೆ, ಅಂದರೆ ಎಕ್ಸಾಮ್ದು ಡೇಟು ಕೊಟ್ಟವ್ರೆ, ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ. ಎಲ್ಲ 5ನೇ ಕ್ಲಾಸ್ ಮಕ್ಕಳು ನವೋದಯ ಎಕ್ಸಾಮ್ ಬರೀಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಯು ಟೆಲ್ ಫಾರ್ ದೆಮ್ ಆಲ್ಸೋ. ಯಾವಾಗಿರೋದು ಎಕ್ಸಾಮು? 7th ಜುಲೈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಂಡ್ ಆಗೋದು ಯಾವತ್ತು? 31st ಜುಲೈ. ಈ ಮಂತ್ ಎಂಡಿಂಗಲ್ಲೇ ನಿಮ್ಮದು ಎಕ್ಸಾಮ್ ಇರೋದು. ಮೇ ಬಿ ನನಗೆ ಗೊತ್ತಿರೋಂಗೆ ನವಂಬರಲ್ಲಿದೆ. ನವಂಬರ್ 28 29 ಎಕ್ಸಾಮ್ ಇದೆ. ಎಕ್ಸಾಮ್ ಆಲ್ರೆಡಿ. ಸೊ ಅಪ್ಲಿಕೇಶನ್ಗೆ ಏನೇನು ಬೇಕು? ಸ್ಟಡಿ ಸರ್ಟಿಫಿಕೇಟ್ ಬೇಕು, ಹೇಳ್ಬಿಡಿ. ಒಂದು ಫೋಟೋ ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ಮು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಬೇಡ, ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು. ಯಾವುದೇ 5ನೇ ಕ್ಲಾಸ್ ಮಕ್ಕಳಾದರೂ ಕೂಡ ಅವರು ಎಕ್ಸಾಮ್ ಬರೀಬೋದು. ಓಕೆನಾ? ಇದು ಇನ್ಫಾರ್ಮೇಷನು ಎಕ್ಸಾಮ್ ಬಗ್ಗೆ. ಸೊ ಇಲ್ಲಿ ಕ್ಲೋಸ್ ಮಾಡೋಣ, ಚಾಪ್ಟ್ರು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚಾಪ್ಟ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸಿಲೆಬಸ್ ಗೊತ್ತಿರಬೇಕು ಎಷ್ಟಿದೆ ಅಂತ. ಮೆಂಟಲ್ ಎಬಿಲಿಟಿ ಅಂತ ಬರುತ್ತೆ. ಫಸ್ಟು 3 ಪಾರ್ಟ್ ಇರ್ತವೆ ನವೋದಯ ಎಕ್ಸಾಮಲ್ಲಿ. ಎಷ್ಟಿರ್ತವೆ? 3 ಪಾರ್ಟ್ಸ್. ಪಾರ್ಟ್ 1 ಏನಿರುತ್ತೆ? ಮೆಂಟಲ್ ಎಬಿಲಿಟಿ ಇರುತ್ತೆ. ಮೆಂಟಲ್ ಎಬಿಲಿಟಿ ಅಂದರೆ ಚಿತ್ರ ಇವಾಗ ತೋರಿಸ್ತೀನಿ ಆ ಥರ ಮೆಂಟಲ್ ಎಬಿಲಿಟಿ ಇರುತ್ತೆ. ಈ ಮೆಂಟಲ್ ಎಬಿಲಿಟಿಯಲ್ಲಿ 10 ಥರ ಕ್ವಶನ್ ಇರ್ತವೆ. 10 ಪಾರ್ಟ್ಸ್ ಇರ್ತವೆ. ಅದರಲ್ಲೇ ಪಾರ್ಟ್ಸು. ಇದರಲ್ಲಾದ್ಮೇಲೆ ಎಷ್ಟು ಕ್ವಶನ್ ಇರ್ತವೆ? 10 ಚಾಪ್ಟರ್ ಇರ್ತವೆ. 10 ಚಾಪ್ಟರ್ಸು. ಒಂದೊಂದು ಚಾಪ್ಟರಿಂದ 4 ಕ್ವಶನ್ ಬರುತ್ತೆ. ಒಂದೊಂದು ಚಾಪ್ಟರಿಂದ 4 ಕ್ವಶನ್. ಹಂಗಾದ್ರೆ ಎಷ್ಟು ಕ್ವಶನ್ ಆದವು? 40 ಕ್ವಶನ್ ಆದವು. ಮೆಂಟಲ್ ಎಬಿಲಿಟಿ ಎಷ್ಟು ಕ್ವಶನ್ ಇರ್ತವೆ? 40 ಕ್ವಶನ್ ಇರುತ್ತೆ. ಸೊ ಪಾರ್ಟ್ ಬಿ ಅಲ್ಲಿ ಅಥವಾ ಪಾರ್ಟ್ 2 ಅಲ್ಲಿ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಎಷ್ಟು ಕ್ವಶನ್ ಇರುತ್ತೆ? ಟೋಟಲ್ಲು 20 ಕ್ವಶನ್ ಇರ್ತವೆ. 20ರಿಂದ 22 ಚಾಪ್ಟರ್ ಇರ್ತವೆ. 20 ಕ್ವಶನ್ಸ್ ಇರ್ತವೆ. 20 ಕ್ವಶನ್ ಅಂದರೆ ಇಲ್ಲಿ ಎಷ್ಟು ಕ್ವಶನ್ ಆಯಿತು? 20 ಕ್ವಶನ್ ಆಯಿತು. ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ಪ್ಯಾಸೇಜ್ ಇರುತ್ತೆ. ಈ ಪ್ಯಾಸೇಜ್ ಇಂಗ್ಲೀಷ್ ಇರುತ್ತೆ. ಕನ್ನಡದಲ್ಲಿ ಯಾರು ಎಕ್ಸಾಮ್ ಬರೀತಾರೋ ಕನ್ನಡದಲ್ಲಿ ಇರುತ್ತೆ. ಇಂಗ್ಲೀಷಲ್ಲಿ ಯಾರು ಎಕ್ಸಾಮ್ ಬರೀತಾರೋ ಅವರಿಗೆ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಪ್ಯಾಸೇಜಲ್ಲಿ 4 ಕ್ವಶನ್ ಇದು ಕೊಟ್ಟಿರ್ತಾನೆ. ಪ್ಯಾಸೇಜ್ ಅದನ್ನು ಓದಬೇಕು. ಕೆಳಗಡೆ ಕ್ವಶನ್ ಕೊಟ್ಟಿರ್ತಾನೆ. ಆ ಕ್ವಶನ್ ಆನ್ಸರ್ ಹುಡುಕಬೇಕು, ಟಿಕ್ ಮಾಡಬೇಕು. ಇಲ್ಲಿ ನವೋದಯ ಎಕ್ಸಾಮಲ್ಲಿ ಯಾವುದು ಕೂಡ ರೈಟಿಂಗ್ ಇಲ್ಲ, ಎಲ್ಲ ಟಿಕ್ ಮಾಡೋದೆ, ರೌಂಡ್ ಆಫ್ ಮಾಡೋದೆ. ಅದು OMR ಶೀಟಲ್ಲಿ ಹೆಂಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಲಾಸ್ಟ್ ಕೊನೆಗೆ, ಇಲ್ಲಾಂದರೆ ಮಿಡ್ಡಲ್ಲಿ ಟೆಸ್ಟ್ ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಪ್ಯಾಸೇಜಲ್ಲಿ 4 ಪ್ಯಾಸೇಜ್ ಇರ್ತವೆ. 4 ಪ್ಯಾಸೇಜಲ್ಲಿ ಒಂದೊಂದು ಪ್ಯಾಸೇಜಲ್ಲಿ 4 ಕ್ವಶನ್ ಇರ್ತವೆ. ಆಯಿತಾ? 5 ಕ್ವಶನ್ ಇರ್ತವೆ. 5 ಕ್ವಶನ್ ಆದರೆ ಎಷ್ಟಾಯ್ತು ಕ್ವಶನು? 20 ಕ್ವಶನ್. ಟೋಟಲ್ ಎಷ್ಟು ಮಾರ್ಕ್ಸ್ ಹಂಗಾದ್ರೆ? ಎಷ್ಟು ಕ್ವಶನ್ನು? 80 ಕ್ವಶನ್ ಇರುತ್ತೆ. 80 ಕ್ವಶನ್ ಇರುತ್ತೆ. ಮಾರ್ಕ್ಸ್ ಎಷ್ಟಿಗಿರ್ತವೆ? 100 ಮಾರ್ಕ್ಸಿಗಿರುತ್ತೆ. ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ. ಹಾಗಾದರೆ ಪ್ರತಿಯೊಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 1.5 ಮಾರ್ಕ್ಸ್ ಇರುತ್ತೆ. 1.5 ಮಾರ್ಕ್ಸ್ ಇರುತ್ತೆ. 1.25 ಅಂದರೆ 1/4 ಮಾರ್ಕ್ಸ್ ಇರುತ್ತೆ. ಎಷ್ಟು? 1/4 1.25 ಮಾರ್ಕ್ಸ್ ಇರುತ್ತೆ. ಸೊ ನೀವು ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕೊಟ್ಟಿರೋ ಎಲ್ಲ ಕ್ವಶನ್ನು ರೈಟ್ ಮಾಡೋಕ್ಕೆ ನೋಡಬೇಕು. ಅರ್ಥ ಆಯ್ತಾ? ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಏನಾದರೂ ತಪ್ಪು ಮಾಡಿದರೆ ನೆಗೆಟಿವ್ ಎಲ್ಲ ಇರಲ್ಲ, ಎಲ್ಲದಕ್ಕೂ ಅಟೆಂಪ್ಟ್ ಮಾಡ್ಬೋದು. ಅರ್ಥ ಆಯ್ತಾ? 100 ಮಾರ್ಕ್ಸಿಗೆ ಇರುತ್ತೆ. ಎಷ್ಟು ಕ್ವಶನ್ ಇರುತ್ತೆ? 80 ಕ್ವಶನ್ ಇರುತ್ತೆ. ಆಲ್ಮೋಸ್ಟ್ ಆಲ್ 25ರಿಂದ 30,000 ಜನ ಎಕ್ಸಾಮ್ ಬರೀತಾರೆ ಒಂದೊಂದು ಡಿಸ್ಟಿಕ್ಕಲ್ಲಿ. ಟೋಟಲ್ಲಾಗಿ ಓಲ್ ಓವರ್ ಕರ್ನಾಟಕ ತೊಗೊಂಡ್ರೆ ನಿಮಗೊಂದು 4ರಿಂದ 5 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಒಂದೊಂದು ಡಿಸ್ಟಿಕ್ಕಲ್ಲಿ 25,000 ಜನದಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ? 80 ಜನ ಪಾಸ್ ಆಗ್ತಾರೆ. ಇದು ರಿಸಲ್ಟು ಆನ್ಲೈನಲ್ಲೇ ಬಿಡ್ತಾರೆ. ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಸೊ ಡೈರೆಕ್ಟಾಗಿ ಚಾಪ್ಟ್ರಿಗೆ ಹೋಗೋಣ. ಸೊ ಇವಾಗ ಫಸ್ಟು ಮೆಂಟಲ್ ಎಬಿಲಿಟಿ ಮಾಡ್ತೀನಿ. ಮೆಂಟಲ್ ಎಬಿಲಿಟಿಯಲ್ಲಿ ಎಷ್ಟು ಚಾಪ್ಟರ್ ಇದ್ದಾವೆ? 10 ಚಾಪ್ಟ್ರು. ಅದರಲ್ಲಿ ಫಸ್ಟು ಚಾಪ್ಟರ್ ಮಾಡ್ತೀನಿ. ಚಾಪ್ಟರ್ ಹೆಸರು ಅವಾಗಲೇ ಹೇಳ್ತೀನಿ. ಸೊ ಇಲ್ಲಿ ಹೋಮ್ ವರ್ಕ್ ನೀವೇನು ಮಾಡಬೇಕು? ಇರೋದು ಕಡಿಮೆ ಟೈಮು, 5 ತಿಂಗಳಿದೆ. 5 ಇದು 7 ಅಲ್ವಾ? ಒಂದು 4 ಮಂತ್ಸ್ ಆರ್ 5 ಮಂತ್ಸ್ ಇದೆ. 4-5 ಮಂತ್ಸಲ್ಲಿ ನೀವು ಹೋಮ್ ವರ್ಕ್ ಜಾಸ್ತಿ ಮಾಡಬೇಕು. 25 ತನಕ ಟೇಬಲ್ ಕಲಿಬೇಕು. ಡೈಲಿ ಇಂಗ್ಲೀಷ್ ಓದಬೇಕು. 2 ಪೇಜು ಓದಿ ಅರ್ಥ ಮಾಡ್ಕೋಬೇಕು. ರೀಡಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರಬೇಕು. ಇಲ್ಲಿ ನವೋದಯ ಪಾಸ್ ಆಗೋದಕ್ಕೆ ಟೀಚರ್ ಕೆಲಸ 30% ಅಷ್ಟೇ, ಸ್ಟೂಡೆಂಟ್ ಕೆಲಸ 70% ಇರುತ್ತೆ. ನಾನು ಪಾಠ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಸೋಕ್ಕಾಗಲ್ಲ. ಕರೆಕ್ಟಾ? ಪ್ರಾಕ್ಟೀಸ್ ನೀವು ಓನಾಗಿ ಮಾಡಬೇಕು. ಪಾಸ್ ಆಗೋ ಇಂಟ್ರೆಸ್ಟ್ ಇದೆಯಾ? ಪ್ರಾಕ್ಟೀಸ್ ಮಾಡಿರಿ. ಇಲ್ವಾ? ಬಿಟ್ಟಾಕಿ. ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಪಾಸ್ ಆಗ್ತಾರೆ. ಯಾರು ಮಾಡಲ್ವೋ ಅದೇ ಸ್ಕೂಲಿಗೆ ಹೋಗ್ತಾರೆ. ಕ್ಲಿಯರ್? ಮತ್ತು 5ನೇ ಕ್ಲಾಸಲ್ಲಿ ಬಿಟ್ಟರೆ ಇನ್ನು 8ನೇ ಕ್ಲಾಸಲ್ಲಿ ಮಾತ್ರ ಬರಿಬೋದು. ಬಟ್ 5ನೇ ಕ್ಲಾಸಲ್ಲೇ ಜಾಸ್ತಿ ಪಾಸ್ ಆಗೋ ಪಾಸಿಬಿಲಿಟಿ. ಇನ್ಯಾವುದ್ರಲ್ಲೂ ಪಾಸ್ ಆಗೋದಕ್ಕಾಗಲ್ಲ, ಕಷ್ಟ ಸ್ವಲ್ಪ. ಓಕೆ?
ಸೊ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಆಡ್ ಮ್ಯಾನ್ ಔಟ್ ಅಂತ. ಆಡ್ ಮ್ಯಾನ್ ಔಟ್. ಆಡ್ ಮ್ಯಾನ್ ಔಟ್ ಅಂದರೆ ಇಂಗ್ಲೀಷಲ್ಲಿ ಆಡ್ ಮ್ಯಾನ್ ಔಟು ಫುಲ್ ಕೊಟ್ಟಿರ್ತಾನೆ ಅವ್ನು ಕ್ವಶನಲ್ಲಿ, ಆಯಿತಾ. ಗಿವನ್ 4 ಫಿಗರು, 4 ಫಿಗರ್ ಕೊಟ್ಟಿರ್ತಾನೆ. 4 ಫಿಗರಲ್ಲಿ ಒಂದು ಫಿಗರು ಯಾವುದು ಸೇಮ್ ಇರಲ್ಲ, ಅದನ್ನ ಕಿತ್ತಾಕ್ಬೇಕು. ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ ಅವನು. ಕ್ವಶನ್ ಪೇಪರ್ ಒಂದ್ಸಲಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಿರುತ್ತೆ ಅಂತ. ಪಾರ್ಟ್ 1 ಅಂತ ಇರುತ್ತೆ, ಈ ಥರ ಇರುತ್ತೆ ಉದ್ದಕ್ಕೆ. ಸೆಲೆಕ್ಟ್ ದ ಫಿಗರ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂದರೆ 3ರಲ್ಲಿ ಯಾವುದೋ ಒಂದು ಡಿಫ್ರೆಂಟ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇದರಲ್ಲಿ ಒಂದು 4-5 ಥರದ ಕ್ವಶನ್ ಬರುತ್ತೆ. 4-5 ಥರನೂ ಕ್ವಶನ್ ನಾನು ಮಾಡಿಸ್ತೀನಿ. ಇನ್ನು ಉಳಿದು ಹೋಮ್ವರ್ಕ್ ಕೊಡ್ತೀನಿ, ನೀವು ಹೋಮ್ವರ್ಕ್ ಮಾಡಬೇಕು. ನಾನೊಂದು 20 ಕ್ವಶನ್ ಮಾಡ್ತೀನಿ, 50 ಕ್ವಶನ್ ಹೋಮ್ವರ್ಕ್ ಮಾಡಬೇಕು ಡೈಲಿ. ಓಕೆನಾ? ಸ್ಟಾರ್ಟ್ ಮಾಡೋದಾ? ಫಸ್ಟ್ನೇದು ಲೈನ್ ನೋಡ್ಕೋಬೇಕು. ಈ ಥರ ಲೈನ್ ಕೊಟ್ಟಿರ್ತಾನೆ, ಡೈರೆಕ್ಷನ್ ಅಂತ ಬರುತ್ತೆ. ಡೈರೆಕ್ಷನ್ ಇಂಪಾರ್ಟೆಂಟ್. ಡೈರೆಕ್ಷನ್ ಅಂದರೆ ಈ ಗಡಿಯಾರ ಗೊತ್ತಲ್ಲ, ತಿರುಗುತ್ತಲ್ಲ ಗಡಿಯಾರ, ಹಿಂಗೆ ತಿರುಗುತ್ತಲ್ವಾ, ಈ ಥರ ತಿರುಗುತ್ತಲ್ವಾ, ಅದನ್ನು ಏನಂತ ಕರೀತಾರೆ? ಕ್ಲಾಕ್ ವೈಸ್. ಉಲ್ಟಾ ತಿರುಗಿದೆ, ಹಿಂಗೆ ತಿರುಗಿದ್ರೆ ಆ್ಯಂಟಿ ಕ್ಲಾಕ್ ವೈಸ್. ಓಕೆ. ಸೊ ಇದು ಕ್ವಶನ್ ಬಂದ್ಬಿಟ್ಟು ಯಾವುದ್ರದ್ದು ಅಬ್ಸರ್ವ್ ಮಾಡಿ ನೋಡಿ. 4 ಲೈನ್ ಇದಾವೆ. ಒಂದು ಲೈನ್ ಮೇಲೆ ಇದೆ, ಒಂದು ಲೈನ್ ಕೆಳಗಡೆ ಇದೆ. ಮೇಲೆ ಲೈನ್ ಇದೆ, ಕೆಳಗಡೆ ಲೈನ್ ಇದೆ. ಕರೆಕ್ಟಾ? ಕಾಣ್ತಿದೆಯಾ ಕ್ವಶನ್? ಇದು ಕ್ವಶನ್ ಇದು ಕಾಣಿಸ್ತಿದ್ಯಾ? ಫಿಗರು ನೀಟಾಗೆ ಫಿಗರ್ ಕಾಣಿಸ್ತಿದ್ಯಾ? ಸಿ. ಸೊ ಒಂದು ಮೇಲೆ ಕೆಳಗೆ ಮೇಲೆ ಕೆಳಗಡೆ ಇದೆ. ಇಲ್ಲಿ ನೋಡು, ಎರಡನೇ ಕ್ವಶನ್ನು ಹೇಗಿದೆ? ಒಂದು ಲೆಫ್ಟಲ್ಲಿದೆ, ಇನ್ನೊಂದು 2 ರೈಟಲ್ಲಿದೆ ಅಲ್ವಾ? 2 ರೈಟು 2 ಲೆಫ್ಟಲ್ಲಿದೆ. ಇದು ನೋಡು, ಒಂದು ಕೆಳಗಡೆ ಮೇಲೆ ಮೇಲೆ ಕೆಳಗಡೆ ಇದೆ. ಈ ಕ್ವಶನ್ ನೋಡು, ಒಂದು ಲೆಫ್ಟಲ್ಲಿದೆ, ರೈಟಲ್ಲಿದೆ, ಲೆಫ್ಟಲ್ಲಿದೆ. ಒಂದು ಲೆಫ್ಟಲ್ಲಿದ್ದರೆ ಒಂದು ರೈಟಲ್ಲಿದೆ, ಒಂದು ಲೆಫ್ಟಲ್ಲಿದ್ದರೆ ಒಂದು ರೈಟಲ್ಲಿದೆ. ಕರೆಕ್ಟಾ? ಇದು ಮಾತ್ರ ಏನಿದೆ? 2 ಲೆಫ್ಟಲ್ಲಿದೆ. ಇದು ಹಿಂಗೂ ನೋಡ್ಬೋದು. ಇನ್ನೊಂದು ಥರ ಹೆಂಗೆ ಅಂದರೆ, ಇದು ನೋಡು, ಈ ಫುಲ್ ಫಿಗರ್ನ ಹೇಗೆ ಮಾಡಿದ್ದಾರೆ ಅಂದರೆ, ಈ ಫುಲ್ ಫಿಗರ್ ಇದೆಯಲ್ಲ, ಈ ಫಿಗರ್ನ ರೊಟೇಟ್ ಮಾಡಿದ್ದಾರೆ. ಹಿಂಗಿದೆಯಲ್ಲ ಮೇಲೆ ಫಿಗರು, ಹಿಂಗೆ ರೊಟೇಟ್ ಮಾಡಿದ್ದಾರೆ. ಆ ಥರ ರೊಟೇಟ್ ಮಾಡಿದರೆ ಹಿಂಗೆ ಬರುತ್ತೆ ಆನ್ಸರು. ಹೇಗೆ ರೊಟೇಟ್ ಮಾಡಿದರೆ ನಿಮಗೆ, ಸೊ ಈ ಫಿಗರ್ನ ನಾನು ರೊಟೇಟ್ ಮಾಡಿದರೆ, ಈ ಥರ ರೊಟೇಟ್ ಮಾಡಿದರೆ, ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದರೆ ಹಿಂಗೆ ಬರುತ್ತೆ ನೋಡಿ ಆನ್ಸರು, ಅಲ್ವಾ? ಕರೆಕ್ಟಾ? ಅದನ್ನೇ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದರೆ ಹಿಂಗೆ ಬರುತ್ತೆ ಆನ್ಸರು. ಇದೊಂದೇ ಡಿಫ್ರೆಂಟ್ ಆಗಿರೋದು. ಕರೆಕ್ಟಾ? ಹಾಗಾದರೂ ಮಾಡಿ, ಇಲ್ಲಾಂದರೆ 2 ಮೇಲೆ ಎಲ್ಲಿದೆ? ಸಾರಿ ತಪ್ಪು ಹೇಳಿದೆ. B1 ಅಲ್ವಾ? ಸೊ ಇದನ್ನ ಉಲ್ಟಾ ಮಾಡಿದರೆ ಈಗ ಬರುತ್ತೆ. ಹಾಗಾದ್ರೂ ಮಾಡಿ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸರ ಮಾಡಿ. ಇಲ್ಲ ಅಂದರೆ ಚೆಕ್ ಮಾಡಿ ನೋಡ್ರಿ, 4 ಫಿಗರ್ ಚೆಕ್ ಮಾಡಿ ನೋಡಿ. ಇವೆರಡು ಲೆಫ್ಟಲ್ಲಿದ್ದರೆ ಇವೆರಡು ರೈಟಲ್ಲಿದ್ದಾವೆ. ಇನ್ನು ಉಳಿದವೆಲ್ಲ ಒಂದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಇದೆ. ಅದಕ್ಕಿದು ಆನ್ಸರ್ ಇದೆ ಡಿಫ್ರೆಂಟ್ ಆಗಿರೋದು. ಅಲ್ಲಿ ಕೆಳಗಡೆ ಕೊಟ್ಟವನೆ ಎಲ್ಲಿದೆ? ಆಪ್ಷನ್ ಬಿ, ಫಿಗರ್ ಬಿ ಅಂತ. ಸೊ ಇಲ್ಲಿ ಫಿಗರ್ ಬಿ ಎಲ್ಲಿದೆ ಹುಡುಕ್ಬೇಕು. ಫಿಗರ್ ಎ, ಫಿಗರ್ ಡಿ, ಫಿಗರ್ ಬಿ ಇಲ್ಲೆಲ್ಲ ಇರುತ್ತೆ, ಅಲ್ಲಿ ಟಿಕ್ ಹಾಕಬೇಕು. ಬಟ್ ನನಗೆ ಇಲ್ಲಿ ಈ ಥರ ಇದೆ. ನಿಮಗೆ ಎಕ್ಸಾಮಲ್ಲಿ ಹೆಂಗಿರುತ್ತೆ ಅಂದರೆ, ಕ್ವಶನ್ ನಂಬರ್ 1 OMR ಶೀಟ್ ಅಂತ ಇರುತ್ತೆ. ಇಲ್ಲಿದೆ, ಈ ಥರ ಇರುತ್ತೆ ಶೀಟು. ಇದು OMR ಶೀಟು. ಇದರಲ್ಲಿ ಫಸ್ಟ್ ಕ್ವಶನ್ ಇದೆಯಾ ಹುಡುಕ್ಬೇಕು. ಫಸ್ಟ್ ಕ್ವಶನ್ನಿಗೆ ಆನ್ಸರ್ ಇವಾಗ ಯಾವುದು? ಬಿ ಅಲ್ವಾ? ಬಿ ಹತ್ರ ಟಿಕ್ ಮಾಡಬೇಕು, ರೌಂಡ್ ಮಾಡಬೇಕು. ಈ ಥರ ಬಿ ಹತ್ರ ರೌಂಡ್ ಮಾಡಬೇಕು. ಸೊ ಎ, ಬಿ, ಸಿ, ಡಿ ಹಿಂಗಿರುತ್ತಲ್ವಾ? ಬಿ ಆನ್ಸರ್ ಅಲ್ವಾ? ಬಿ ನೀಟಾಗಿ ರೌಂಡ್ ಮಾಡಬೇಕು. ಈ ಥರ ಪೆನ್ಸಿಲಲ್ಲಿ ರೌಂಡ್ ಮಾಡೋಂಗಿಲ್ಲ, ಪೆನ್ನಲ್ಲೇ ರೌಂಡ್ ಮಾಡಬೇಕು. ಸೊ ನಾನು ಇಲ್ಲಿ ಮಾಡಬೇಕಾದ್ರೆ ಟಿಕ್ ಹಾಕ್ತೀನಿ. ಎಕ್ಸಾಮಲ್ಲಿ ನೀವು ರೌಂಡ್ ಅಪ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ ಟೆಸ್ಟ್ ಬಂದಾಗ ಯಾವತ್ತಾದರೂ ಫುಲ್ಲು. ಸೊ ಫಸ್ಟ್ನೇದು ಕ್ಲಿಯರ್ ಆಯಿತಾ? ಏನಾದರೂ ಡೌಟ್ ಇದೆಯಾ? ಸೆಕೆಂಡ್ನೇದು ನೋಡು. ಸೆಕೆಂಡ್ನೇದು ಸೇಮ್ ಇದೆಯಾ? ಓಕೆ, ಡನ್. ಮೂರನೇದು ನೋಡಿರಿ, ಮೂರನೇದು ಅಬ್ಸರ್ವ್ ಮಾಡಿ. ಮೂರನೇದು ಅಬ್ಸರ್ವ್ ಮಾಡಿ. B1 ಹೇಳ್ತಿದೆಯಾ? B1 ಅವಸರ ಬೀಳಬಾರ್ದು. ಇದನ್ನು ಮಾಡಬೇಕಾದ್ರೆ, ಮೆಂಟಲ್ ಅಬಿಲಿಟಿ ಮಾಡಬೇಕಾದ್ರೆ 40 ಕ್ವಶನ್ಗೆ 40 ರೈಟ್ ಮಾಡ್ಬೋದು, ಆರಾಮ ಮಾಡ್ಬೋದು. ಏನು ಬೇಕು? ಅಬ್ಸರ್ವೇಷನ್, ಕಣ್ಣು ಬಿಟ್ಟು ನೀಟಾಗಿ ನೋಡಬೇಕು. ಯಾರು ನೀಟಾಗಿ ನೋಡಲ್ಲ ಅವ್ರು ಹೊಂಟೋಗ್ಬಿಡ್ತಾರೆ. ಸೊ ಇಲ್ಲಿ ನೋಡು, ಹೊರಗಡೆ 1, 2, 3 ಸರ್ಕಲ್ ಇದ್ದಾವೆ. ಇಲ್ಲಿ ನೋಡು ಟ್ರಯಾಂಗಲ್ ಇದೆ. ಇದು ಟ್ರಯಾಂಗಲ್ ಅಲ್ವಾ? ಎಸ್ ಸೈಡ್ ಇದೆ ನೋಡು, 1, 2, 3 ಇದೆ. 3 ಸರ್ಕಲ್ಲು, 3 ಸೈಡು. ಇಲ್ಲಿ 1, 2, 3 3 ಸರ್ಕಲ್ಲು, 1, 2, 3 4 3 ಸರ್ಕಲ್ ಇದೆ, 4 ಸೈಡ್ ಇದೆ. ಇಲ್ಲಿ 3 ಸರ್ಕಲ್ ಇದೆ, 3 ಸೈಡ್ ಇದೆ. ಇಲ್ಲಿ ಬಾ, 1, 2, 3 4 4 ಸರ್ಕಲ್ ಇದೆ, 1, 2, 3 4 4 ಸೈಡ್ ಇದೆ. 1, 2, 3 4 5 5 ಸರ್ಕಲ್ ಇದೆ, 5 ಸೈಡ್ ಇದೆ. ಕರೆಕ್ಟಾ? ಹಾಗಾದ್ರೆ ಆನ್ಸರ್ ಯಾವುದು? ಆನ್ಸರ್ ಬಿನಾ?
ಯಾಕೆ ಎಷ್ಟು ಸರ್ಕಲ್ ಇದಾವೋ ಒಂದು ಜಾಸ್ತಿ ಸೈಡ್ ಇದೆ. ಸೊ ಆನ್ಸರು B1. ಓಕೆ, ನೆಕ್ಸ್ಟು 4ನೇ ನೋಡ್ರಿ. 4ನೇ ಕ್ವಶನ್. 4ನೇ ಕ್ವಶನ್ ಹೆಂಗಿದೆ? PQRS ಇದೆ. ಸೊ ಇಲ್ಲೇನಾಗಿದೆ? QPSR ಇದೆ, QPRS ಇದೆ. ಇದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಸ್ ಕ್ವಶನ್, ಅಂದರೆ ತಿರುಗ್ತಾ ಇದೆ. ಫಸ್ಟ್ನೇ ನೋಡ್ರಿ, ಇಲ್ಲಿ Q ಇದೆಯಾ? Q ಇದೆ, R ಇದೆ, S ಇದೆ, P ಇದೆ. ಇದು ಹಿಂಗೆ ತಿರುಗ್ತಾ ಇದೆ. ಓಕೆ, ಅಂದರೆ P ಕ್ಲಾಕ್ ವೈಸ್ ಆಗಿದೆ ನೋಡು, PQRS ಕರೆಕ್ಟಾ? ಇಲ್ಲಿ ನೋಡು, PQRS ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಆಮೇಲೆ PQRS ಆ್ಯಂಟಿ ಕ್ಲಾಕ್ ವೈಸ್ ಇದೆ, PQRS ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಆನ್ಸರ್ ಯಾವುದು? ಇದೊಂದೇ ಕ್ಲಾಕ್ ವೈಸ್ ತಿರುಗ್ತಾ ಇರೋದು. ಕರೆಕ್ಟಾ? ಆನ್ಸರ್ ಹಂಗಾದ್ರೆ A1. ಅರ್ಥ ಆಯ್ತಾ? ಸೊ ಈ ಥರದ್ದೊಂದು ಕ್ವಶನ್ ಬರುತ್ತೆ. ಈ ಥರದ್ದೊಂದು ಸೈಡಲ್ಲಿ ಬಂದರೆ ಈ ಥರದ್ದು ABCD ಒಂದು ಕ್ವಶನ್ ಬರುತ್ತೆ. ಇಲ್ಲಿ ABCD ಇನ್ನೊಂದು ಕ್ವಶನ್ ಇದೆ, ತೋರಿಸ್ತೀನಿ, ಹೇಳಂತ್ರಿ. ಓಕೆ, ಫಸ್ಟ್ ಇದು ಮಾಡಿ ಆಮೇಲೆ ನೋಡೋಣ. ಇದನ್ನ ಹೇಳ್ಬೋದಾ? D1 ಕ್ಲಿಯರ್ ಆಗಲ್ವಾ? ಸೊ ಇಲ್ಲಿ 2 ಸರ್ಕಲ್ ಓವರ್ಲ್ಯಾಪ್ ಆಗಿದೆ, ಒಂದ್ರ ಮೇಲೆ ಒಂದಿದೆ. 2 ಸರ್ಕಲ್ ಒಂದ್ರ ಮೇಲೆ ಒಂದಿದೆ, 2 ಸರ್ಕಲ್ ಒಂದ್ರ ಮೇಲೆ ಒಂದಿದೆ. ಇದು ಮಾತ್ರ 3 ಸರ್ಕಲ್ ಇದೆ. ಆನ್ಸರು D1. ಓಕೆ, ಇದನ್ನ ಹೇಳ್ತೀರಾ? ಡಿನಾ? ಯಾಕೆ ಡಿ? ಇವೆಲ್ಲ ಸೇಮೇ ಇದ್ದಾವೆ. ಕರೆಕ್ಟಾ? ತಿರುಗಿಸ್ತಾ ಹೋಗಿದ್ದಾರೆ. ಇದು ಮಾತ್ರ ನೋಡಿ ಹೆಂಗಿದೆ, ಪ್ಲಸ್ ಇಲ್ಲ, ಇಂಟು ಇದೆ. ಅದಕ್ಕೆ ಆನ್ಸರು ಡಿ. ಕ್ಲಿಯರ್? ಇನ್ಯಾರೋ ಡೌಟ್ ಇದೆಯಾ? ಮಾಡ್ಬೋದಾ? ಈಸಿ ಇದೆಯಾ? ಇವೆಲ್ಲ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್. ಸಿ ಆಮೇಲೆ ಇದನ್ನ ಮಾಡ್ಬೋದಾ? ಆರೋ ಮಾರ್ಕ್ ಎಲ್ಲ ಈ ಕಡೆ ಇದೆ, ಇದೊಂದು ಮಾತ್ರ ಸಿಂಗಲ್ ಇದೆ, ಸಿಂಗಲ್ ಇದೆ, ಸಿಂಗಲ್ ಇದೆ, ಇವೆರಡು ಇದಾವೆ. ಆನ್ಸರ್ ಏನಾಗುತ್ತೆ? ಎಲ್ಲ ನೋಡು, ಇಲ್ಲಿ ಸ್ಕ್ವೇರ್ ಇದ್ರೆ ಹೊರಗಡೆ ಹೋಗ್ತೈತೆ ಲೈನು, ಸ್ಕ್ವೇರ್ ಇದ್ರೆ ಹೊರಗಡೆ ಹೋಗ್ತೈತೆ, ಸ್ಕ್ವೇರ್ ಇದೆ ಹೊರಗಡೆ ಹೋಗ್ತಾ ಇದೆ. ಆದ್ರೆ ಇದು ಸ್ಕ್ವೇರ್ಗೆ ಹೋಗಿ ಡಿಕ್ಕಿ ಹೊಡಿತೈತೆ. ಆನ್ಸರು B1. ಓಕೆ, ಒಂದು ಡಿಫ್ರೆಂಟ್. ಇದನ್ನ ಹೇಳ್ಬೋದಾ? ಆನ್ಸರು C1. ಈಸಿ ಇದೆಯಾ? ಏನಾದ್ರು ಕಷ್ಟ ಇದೆಯಾ? ಓಕೆ, ಇದನ್ನು ನೀವು ಮಾಡ್ಬೋದಾ? ಆನ್ಸರು ಫಸ್ಟ್, ಸೆಕೆಂಡ್, ಥರ್ಡು. ಸೆಕೆಂಡ್ ನೋಡಿಲಿ, ಡಿಕ್ರೀಸ್ ಆಗ್ತಾ ಹೋಗ್ತೈತೆ, ಡಿಕ್ರೀಸ್ ಆಗ್ತಾ ಹೋಗ್ತೈತೆ, ಡಿಕ್ರೀಸ್ ಆಗ್ತಾ ಹೋಗ್ತೈತೆ. ಇದು ಮಾತ್ರ ಸೇಮ್ ಇದೆ. ಆನ್ಸರು ಸೆಕೆಂಡ್ ಒನ್, ಥರ್ಡ್ ಒನ್ ಅಲ್ಲ. ಇದನ್ನ ಆಮೇಲೆ ಮಾಡಿ, ಇದನ್ನ ನೀವು ಮಾಡಿ. ಯಾರು ಆನ್ಲೈನ್ ನೋಡ್ತಾ ಇದ್ದೀರಾ, ನಿಮಗೇನಾದರೂ PDF ಬೇಕಾಗಿದ್ರೆ ಇದು ಕ್ವಶನ್ ಪೇಪರ್ದು, ಅಥವಾ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕೆಳಗಡೆ ನಂಬರ್ ಇರುತ್ತೆ, ವಾಟ್ಸಪ್ ನಂಬರು, ಅದಕ್ಕೆ ಮೆಸೇಜ್ ಮಾಡಿ, ನಾನು ನಿಮಗೆ PDF ಕಳಿಸ್ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಇದನ್ನ ಹೇಳ್ಬೋದು ಆನ್ಸರ್ ನೋಡೋಣ. 12th ಒನ್ ಹೇಳ್ತೀರಾ? ಟ್ವೆಲ್ತ್ ಒನ್ ಯಾಕೆ ಸೆಕೆಂಡ್ ಒನ್ ಯಾಕಾಗುತ್ತೆ? ಲೈನ್ ಚೆಕ್. ಇದು ನೋಡ, ಒಂದು ಲೈನ್ ಹುಡುಕಿದ್ದಾನೆ ಹುಡುಗ, ಆಯಿತಾ? ಇವೆರಡು ಸೇಮ್ ಇದ್ದಾವೆ, ಇವೆರಡು ಸೇಮ್ ಇದ್ದಾವೆ. ಲೈನ್ ಚೆಕ್ ಮಾಡೋಣ. 1 2 3 4 5 ಲೈನ್. ಇದು ಮಿಡ್ಲ್ ಲೈನ್. ಇದು ಅದನ್ನು ಕನ್ಸಿಡರ್ ಮಾಡ್ತೀರಾ ಬಿಡ್ತೀರಾ? ನೋಡಿ, ಇಲ್ಲಿ ಎಷ್ಟಿದ್ದಾವೆ? 5 ಲೈನ್ ಇದ್ದಾವೆ. 1 2 3 4 4 ಲೈನ್ ಇದ್ದಾವೆ. 1 2 3 4 5 5 ಲೈನ್ ಇದ್ದಾವೆ. 1 2 3 4 5 5 ಲೈನ್ ಇದ್ದಾವೆ. ಆನ್ಸರು ಸೆಕೆಂಡ್ ಒನ್. ಕರೆಕ್ಟಾ? ಓಕೆನಾ? ಸೊ ಇದೇ ಥರ ಒಂದು ಕ್ವಶನ್ ಇದೆ. ಅಕಸ್ಮಾತ್ ನಂಬರ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ನಂಬರ್ ಇದೆ, ಈ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ನಾನು ನಿಮಗೆ PDF ಕಳಿಸ್ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಂತ್ರಿ. ಸೊ ಮೇಲೆ ಎಷ್ಟಾಯಿತು? ಇದನ್ನು ಮಾಡ್ಬೋದಾ? ಇದೆಲ್ಲ ಪ್ರಾಕ್ಟೀಸ್ ಮಾಡಿ, ನಾನು ಕೊಡ್ತೀನಿ ಕ್ವಶನ್, ಆಯಿತಾ? ಡಿಫ್ರೆಂಟಾಗಿರೋದು ಮಾಡಿಸ್ತೀನಿ, ಯಾವ್ದು ಕಷ್ಟ ಇದೆಯಾ ಅದು. ಇದೆಲ್ಲ ಮಾಡ್ಬೋದು ನೀವು, ಇದನ್ನೆಲ್ಲ ಮಾಡ್ಬೋದು, ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಇನ್ನೊಂದು ABCD ಕ್ವಶನ್ ಇದೆ, ಅದೊಂದು ಕೊಡ್ತೀನಿ ತಡ್ರಿ. ಕ್ಯಾಟು ಬ್ಯಾಟು ಮಾಡೋಣ ತಡಿ, ಅದನ್ನು ಕೊಡ್ತೀನಿ. ಇದನ್ನು ಹೇಳ್ತೀರಾ? 21 ಸಿ. ಯಾಕೆ ಸಿ? ಸಿ ಯಾಕೆ? ಟ್ರಯಾಂಗಲ್ ಉಲ್ಟಾ ಇದೆ ಅಂತನಾ? ಇಲ್ಲ, ರಾಂಗ್ ಆನ್ಸರು. ಹೇಳ್ತೀರಾ ಯಾರಾದರೂ?
ಬಿ. ಮತ್ತೆ ಆನ್ಸರ್ ಎ. ಓ ಇಲ್ಲ, ಸ್ಕ್ವೇರ್ ಇದೆ ತಾನೆ, ಆನ್ಸರ್ ಎ ಅಲ್ಲ, ಆನ್ಸರು ಎ ಅಲ್ಲ, ಆನ್ಸರು ಎ ಇರ್ಬೋದು. ನೋಡಿಲಿ, ಹೊರಗಡೆ ಸರ್ಕಲ್ ಇದ್ದರೆ ಒಳಗಡೆ ಸರ್ಕಲ್ ಇದೆ, ಆಮೇಲೆ ಅದು ರೌಂಡ್ ಆಗಿದೆ. ಟ್ರಯಾಂಗಲ್ ಇದೆ ಒಳಗಡೆ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಇದೆ ಒಳಗಡೆ ಟ್ರಯಾಂಗಲ್ ಇದೆ. ಇಲ್ಲಿ ಹೊರಗಡೆ ಇರೋದು ಸ್ಕ್ವೇರು, ಒಳಗಡೆ ಇರೋದು ಸರ್ಕಲ್ಲು. ಆನ್ಸರ್ ಎ. ನೀಟಾಗಿ ಅಬ್ಸರ್ವ್ ಮಾಡ್ಬೇಕು, ಅದಕ್ಕೆ ಸುಮ್ಮನೆ ಟಿಕ್ ಹಾಕ್ಬಿಡೋದಲ್ಲ ಪಟ್ಟ. ನನಗೆ ಇದನ್ನೆಲ್ಲ ಮಾಡ್ಬೋದು, ಇದನ್ನು ಮಾಡ್ತೀರಾ, ಇದನ್ನ ಹೇಳ್ತೀರಾ ನೋಡೋಣ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿತ್ತು, ಅದ್ರ 2 ವರ್ಷದಿಂದ. 4th ಒನ್. ಸೊ ನಾನು ಇದನ್ನು ಸ್ವಲ್ಪ ಇದನ್ನು ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಓಕೆ, ನಾನು ಇದನ್ನು ಕಟ್ ಮಾಡ್ಕೊತೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡು. ಈ ಕ್ವಶನ್ ಅಬ್ಸರ್ವ್ ಮಾಡ್ರೆ ಸ್ವಲ್ಪ ಟಫ್ ಇದೆ. ಇದನ್ನು ನಾನು ರೊಟೇಟ್ ಮಾಡ್ತಾ ಹೋಗ್ತೀನಿ, ಯಾವುದು ಅಂತ ಹೇಳ್ರಿ ಆಯಿತಾ. ನೋಡು, ಈ ಥರ ರೊಟೇಟ್ ಮಾಡ್ತೀನಿ. ಯಾವುದಿದೆ ಈ ಥರ ಸೇಮು? ಸೆಕೆಂಡ್ ಒನ್ ಇದೆಯಾ? ಸೆಕೆಂಡ್ ಒನ್ ಇದೆಯಾ? ಥರ್ಡ್ ಒನ್ ಇದೆಯಾ? ಸೆಕೆಂಡ್ ಒನ್ ಸೇಮ್ ಇದೆಯಾ? ಸೆಕೆಂಡ್ ಒನ್ ಸೇಮ್ ಇಲ್ಲ, ಉಲ್ಟಾ ಇದೆ. ಕರೆಕ್ಟಾ? ಮತ್ತೆ ಇದನ್ನ ಉಲ್ಟಾ ಮಾಡ್ತೀನಿ ನೋಡಿ. ಈ ಥರ ಇದೆಯಾ ಯಾವುದಾದ್ರೂ? ಯಾವುದಿದೆ? ಥರ್ಡ್ ಒನ್ ಇದೆಯಾ? ಮತ್ತೆ ಉಲ್ಟಾ ಮಾಡ್ತೀನಿ, ಯಾವುದಿದೆ ನೋಡು? 4th ಒನ್ ಇದೆಯಾ? ಹಾಗಾದರೆ ಯಾವುದೊಂದು ನೋಡು, ಈ ಥರ ಮಾಡಿದ್ರೆ ಯಾವುದಿದೆ? ಫಸ್ಟ್ ಒನ್ ಇದೆಯಾ? ಹಾಗಾದ್ರೆ ಯಾವುದೊಂದು ಸೇಮ್ ಇಲ್ಲ, ಸೆಕೆಂಡ್ ಒನ್ ಸೇಮ್ ಇಲ್ಲ, ಉಲ್ಟಾ ಇದೆ. ಕರೆಕ್ಟಾ? ಸೊ ಆನ್ಸರ್ ಸೆಕೆಂಡ್ ಒನ್. ಅರ್ಥ ಆಗ್ತಿದೆಯಾ? ಸೊ ನಾನು ಇಲ್ಲಿ ಉಲ್ಟಾ ಮಾಡಿದಾಗ ನಿಮ್ಗೆ ಎಕ್ಸಾಮಲ್ಲಿ ಉಲ್ಟಾ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ಕೋಬೇಕು ಅಂದರೆ ಈ ಥರ ಕಾರ್ನರ್ ಹಾಕೋಬೇಕು, ಎ ಬಿ ಸಿ ಅಂತ. ಸಿ ನೋಡಲಿ, ಸಿ ಮಾತ್ರ ಮಿಡ್ಲಲ್ಲಿ ಹೋಗ್ತೈತಿ, ಹಿಂಗೆ ಎ ಬಿ ಕನೆಕ್ಟ್ ಆಗಿದೆ. ಕರೆಕ್ಟಾ? ಉದ್ದ ಲೈನ್ ತೊಗೊಳ್ರಿ. ಎ ಬಿ ಹೆಂಗೆ ತೊಗೊತೀನಿ? ಹಿಂಗೆ ಮಾಡೋಕ್ಕೆ ಬರಲ್ಲ. ಎ ಬಿ ಸಿ ತಗೊಂಡ್ರೆ ಕ್ಲಾಕ್ ವೈಸು ಹಿಂಗೆ ತೊಗೊಳ್ರಿ, ಕ್ಲಾಕ್ ವೈಸು. ಒಂದು ಎಡ್ಜ್ ಎ, ಮಿಡ್ಲಲ್ಲಿ ಸಿ, ಆಮೇಲೆ ಬಿ ಅಲ್ವಾ? ಹಾಗಾದ್ರೆ ಇಲ್ಲಿ ಯಾವ್ದು ಬರ್ಬೇಕು? ಇಲ್ಲಿ ಎ ಬಂದರೆ, ಇಲ್ಲಿ ಸಿ ಬಂದರೆ, ಇಲ್ಲಿ ಬಿ ಬರುತ್ತಾ? ಸೇಮ್ ಇದೆಯಾ? ಸೇಮ್ ಇದೆಯಾ? ಸೇಮ್ ಆಗುತ್ತಾ? ಇಲ್ಲ, ಸೇಮ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಬರಬೇಕಾಗಿತ್ತು, ಪ್ಲಸ್ ಮೈನಸ್ ಅಲ್ವಾ, ಬಟ್ ಅಲ್ಲಿ ಪಕ್ಕದಾಗಿದೆ. ಸೊ ಆ ಥರ ರೊಟೇಷನ್ ಮಾಡ್ಕೊಂಡು ನೋಡ್ಕೋಬೇಕು, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಹೋಗೋದಿಲ್ಲ ನೀಟಾಗಿ. ದೆನ್ ಬಾ, ಇದನ್ನು ಹೇಳ್ತೀರಾ ಆನ್ಸರು? ಹೇಳ್ತೀರಾ ಯಾವುದು? ಸರ್ಕಲಲ್ಲಿ 2 ಲೈನ್ ಇದೆ, ಸ್ಕ್ವೇರಲ್ಲಿದೆ, ಟ್ರಯಾಂಗಲ್ ಇದೆ, ಅಲ್ಲಿದೆ, ಯಾವ್ದು ಹೇಳ್ತೀರಾ? ಸೆಕೆಂಡ್ ಒನ್. ಹೆಂಗೆ ಸ್ಟ್ರೈಟ್ ಆಗಿದೆ ಅಂತನಾ? ಅಬ್ಸರ್ವ್ ಮಾಡಿ ಹೇಳ್ರಿ, ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ಒನ್ನ? ಏಯ್, ಇವೆಲ್ಲ ಸ್ಟ್ರೈಟ್ ಲೈನ್ ಇದ್ದಾವೆ. ಕರೆಕ್ಟಾ? ಇದೊಂದೇ ಸರ್ಕಲ್ ಇರೋದು, ಅದಕ್ಕೆ ಆನ್ಸರು. ಅರ್ಥ ಆಗ್ತಿದೆಯಾ? ಆ ಥರ ಮಾಡಬೇಕು. ಅವೆಲ್ಲ ಏನಿದ್ದಾವೆ ಸ್ಟ್ರೈಟ್, ಇಲ್ಲಿ ಒಳಗಡೆ ಲೈನ್ ಇದ್ರೆ ಎಲ್ಲ ಇದ್ದಾವೆ, ಸ್ಟ್ರೈಟ್ ಲೈನ್ ಇದ್ದಾವೆ. ಇದೊಂದು ಮಾತ್ರ ಸರ್ಕಲ್ ಇರೋದು, ಸರ್ಕಲ್ ಒಳಗಡೆ 2 ಲೈನ್, ಇದೊಂದೇ ಇರೋದು. ಇನ್ನೆಲ್ಲ ಕೂಡ ಲೈನೇ. ಸೊ ಆನ್ಸರು ಎ ಆಗುತ್ತೆ. ಸೊ 75 ಕ್ವಶನ್ಸ್ ಇದ್ದಾವೆ. ಎಷ್ಟಿದ್ದಾವೆ? 75 ಕ್ವಶನ್ ಇದ್ದಾವೆ. ಸೊ ನೀವು ಅಷ್ಟನ್ನು ಮಾಡಬೇಕು. ಇನ್ನು ಯಾವುದಾದ್ರೂ ಡಿಫ್ರೆಂಟ್ ಇದ್ದರೆ ಇದನ್ನು ಹೇಳ್ತೀರಾ? ಡಿಫ್ರೆಂಟ್ ಇದೆ 31, 30. ಯಾಕೆ? ವೆರಿ ಗುಡ್. ಓವೆಲ್ಸ್ ಯಾವ್ಯಾವು? ಎ, ಇ, ಐ, ಓ, ಮತ್ತೆಲ್ಲ ಇದಾವಲ್ಲ. ಮತ್ತು ಓವೆಲ್ಸ್ ಯಾವುವು? ಎ, ಇ, ಐ ಇದೆಯಲ್ಲ ಮತ್ತೆ ಅದರಲ್ಲಿ. ಓವೆಲ್ಸ್ ಯಾವುವು? ಎ, ಇ, ಐ, ಓ ಇವು ತಾನೆ, ಮತ್ತೆಲ್ಲ ಇದಾವಲ್ಲ. ಎಲ್ಲ ಮತ್ತೆ ಇವೇ ತಾನೆ ಓವೆಲ್ಸೆ. ಎ, ಇ, ಐ, ಓ, ಯು ಇವೆಲ್ಲ ಓವಲ್ಸೆ. ಮತ್ತೆಲ್ಲ ಓವಲ್ಸ್ ಇದಾವಲ್ಲ. ಐ ಹೆಂಗೆ ಹೇಳಿದೆ ಆನ್ಸರು? ಎಲ್ಲ ಸ್ಟ್ರೈಟ್ ಲೈನ್ ಇದೆ, ಯು ಮಾತ್ರ
ಕ್ರಾಸ್ ಆಗಿದೆ. ಈ ಥರನೂ ಕ್ವಶನ್ ಬರುತ್ತೆ, ಓವೆಲ್ಸು ಮತ್ತು ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ಸ್ಟ್ರೈಟ್ ಲೈನು ಚೆಕ್ ಮಾಡ್ಕೋಬೇಕು. ಆ ಥರನೂ ಇದೆ, ಈ ಥರನೂ ಕ್ವಶನ್ ಇದೆ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ತುಂಬ ಈಸಿ ಅಂದರೆ ಇದೇ ಚಾಪ್ಟರ್, ಯಾರು ಬೇಕಾದರೂ ಮಾಡ್ಬೋದು, ಇವನ್ನೆಲ್ಲ ಮಾಡ್ಬೋದು ಆರಾಮ್ನಾಗೆ. ಇನ್ನು ಯಾವ ಡಿಫ್ರೆಂಟ್ ಕ್ವಶನ್ ಇದೆ ಆಲ್ಮೋಸ್ಟ್ ಅಲ್ಲೂ ಕಷ್ಟವಾಗಿದ್ದು? ಇದು ಹೇಳ್ತೀರಾ? ಇದು ಯಾಕೆ ಥರ್ಡ್ ಒನ್ನು? ರನ್ ಇದೆ, RUN ಇದೆ, RNU ಇದೆ, ಇದೊಂದು ಮಾತ್ರ KBOM ಇದೆ. ಥರ್ಡ್ ಒನ್ ಆನ್ಸರ್ ಕ್ಲಿಯರಾ? ಇನ್ನೇರ ಡೌಟ್ ಇದೆಯಾ? ಸೊ ಸಾಲ್ವ್ ಮಾಡಿ, 75 ಕ್ವಶನ್ ಸಾಲ್ವ್ ಮಾಡಿ. ಡೌಟ್ ಇದ್ದರೆ ಅಲ್ಲಿ ಟಿಕ್ ಹಾಕ್ಕೊಳ್ರಿ ನಂಬರ್ ಹತ್ರ, ಆಯಿತಾ? ನಾನು ಅದನ್ನು ಸಾಲ್ವ್ ಮಾಡ್ತೀನಿ, ಆಯಿತಾ? ಸೊ ಜಾಸ್ತಿ ಯೋಚನೆ ಮಾಡಿ ಅಲರ್ಟ್ ಆಗಿರಿ. ಪಕ್ಕದ ಮಾತಾಡಿಸಿ ಚೆನ್ನಾಗಿದೆಯಾ, ಹಿಂಗೆ ಹಾಕಿದರೆ ಹೋಗ್ಬಿಡುತ್ತೆ. 100% ನಿಮ್ಮದು ಕಾನ್ಸಂಟ್ರೇಷನ್ ಪೇಪರ್ ಮೇಲೆ ಇರಬೇಕು, ಆ ಕಡೆ ಈ ಕಡೆ ಇರಬಾರ್ದು. ಕ್ಲಿಯರ್ ಮಾಡ್ತೀರಲ್ವಾ? ಓಕೆ, ಮಾಡಿ.